ಕೊಹ್ಲಿ ಶತಕಗಳ ಬರ ಎದುರಿಸುತ್ತಿದ್ದಾಗ ಅಖ್ತರ್ ಟಿವಿ ಸಂದರ್ಶನದಲ್ಲಿ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡಿಸಿ ವಿರಾಟ್ ಫಾರ್ಮಿಗೆ ಬರುತ್ತಾರೆ ಎಂದಿದ್ದರು. ಹಾಗೆಯೇ ಪಾಕಿಸ್ತಾನದ ವಿರುದ್ಧ ವಿರಾಟ್ ಅದ್ಭುತ ಶತಕದೊಂದಿಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಶುರುವಾಗುವ ಮೊದಲು ರನ್ಗಳ ಬರ ಎದುರಿಸ್ತಾ ಇದ್ರು. ಆಸ್ಟ್ರೇಲಿಯಾ ವಿರುದ್ಧ 1 ಶತಕ ಗಳಿಸಿದ್ದರು. ಕೊಹ್ಲಿ ಕಳಪೆ ಫಾರ್ಮ್ ಕಂಟಿನ್ಯೂ ಆಗಿತ್ತು. 1, 2, 10, 20 ರನ್ನುಗಳಿಗೆ ಔಟ್ ಆಗ್ತಿದ್ದ ಕೊಹ್ಲಿ ಔಟ್ ಸ್ಟಂಪ್ ಆಚೆ ಹೋಗುತ್ತಿದ್ದ ಬಾಲ್ಗಳನ್ನ ಕೆಣಕಿ ಸ್ಲಿಪ್ ಕ್ಯಾಚ್ ಕೊಡ್ತಾ ಇದ್ರು. ರನ್ ಸರಾಸರಿ ದಿಢೀರನೆ ಕುಸಿದಿತ್ತು. ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಕಳಪೆ ನಂಬರ್ ಗಳಿಸಿದ್ರು ವಿರಾಟ್. ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಫಾರ್ಮ್ ಕೂಡ ಕುಸಿದಿತ್ತು. ಇಬ್ಬರು ರಣಜಿ ಮ್ಯಾಚ್ ಆಡಿದ್ದರು. ರೋಹಿತ್ ಮತ್ತು ಕೊಹ್ಲಿ ಇಬ್ಬರು ರಣಜಿಯಲ್ಲಿಯೂ ರನ್ ಗಳಿಸೋಕೆ ಸಾಧ್ಯವಾಗಿರಲಿಲ್ಲ. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗುತ್ತಿದ್ದಂತೆಯೇ ರೋಹಿತ್ ಶರ್ಮಾ ಬಾಂಗ್ಲಾದೇಶದ ವಿರುದ್ಧ ಫಾರ್ಮಿಗೆ ಬಂದಿದ್ದರು. ಆದರೆ ಕೊಹ್ಲಿ ಕಳಪೆ ಆಟ ಕಂಟಿನ್ಯೂ ಆಗಿತ್ತು. ಆದರೆ ಪಾಕಿಸ್ತಾನದ ವಿರುದ್ಧ ಭರ್ಜರಿ ಆಟವಾಡಿದ್ದ ಕೊಹ್ಲಿ ಅದ್ಭುತ ಶತಕ ಸಾಧಿಸಿದ್ದರು. ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿತ್ತು. ಕೊಹ್ಲಿಯ ಶತಕ ಮತ್ತು ಭಾರತದ ಗೆಲುವು ಎರಡೂ ಕೂಡ ಒಂದು ಭರ್ಜರಿ ಬೌಂಡರಿಯಿಂದ ಬಂದಿತ್ತು. ಅಷ್ಟೇ ಅಲ್ಲ, ಕೊಹ್ಲಿ ಯಾವ ಕವರ್ ಡ್ರೈವ್ ಹೊಡೆಯೋಕೆ ಪರದಾಡ್ತಾ ಇದ್ರೋ ಅದೇ ಕವರ್ ಡ್ರೈವ್ ಮೂಲಕ ಬೌಂಡರಿ ಸಿಡಿಸಿದ್ದರು. ಅಖ್ತರ್ ಹೇಳಿದ್ದು ಇದೇ ಭವಿಷ್ಯವಾಣಿ. ತಿಂಗಳ ಹಿಂದೆ ಅಖ್ತರ್ ಅವರನ್ನ ಟಿವಿ ಸಂದರ್ಶಕರೊಬ್ಬರು ಮಾತನಾಡಿಸಿದ್ರು. ಆಗ ಕೊಹ್ಲಿ ಫಾರ್ಮಿಗೆ ಬರೋದಕ್ಕೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಅಖ್ತರ್ ಕೊಟ್ಟಿದ್ದ ಉತ್ತರ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡಿಸಿ ಅನ್ನೋದು. ಆಗ ತಮಾಷೆಯಾಗಿ ಕಂಡಿದ್ದ ಅಖ್ತರ್ ಭವಿಷ್ಯವಾಣಿ ಈಗ ನಿಜವಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭರ್ಜರಿ ಸೆಂಚುರಿ ಹೊಡೆದಿರೋ ಕೊಹ್ಲಿ ಕಳಪೆ ಫಾರ್ಮ್ನಿಂದ ಹೊರಗೆ ಬಂದಿದ್ದಾರೆ. ಪಾಕಿಸ್ತಾನದವರು ಇಷ್ಟಪಡುವ ಕೊಹ್ಲಿಯ ಶತಕ ಭಾರತ ತಂಡಕ್ಕೆ ಗುಡ್ ನ್ಯೂಸ್. T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲೂ ಕೂಡ ಕೊಹ್ಲಿ ಅದ್ಭುತ ಆಟ ಬಂದಿದ್ದದ್ದು ಫೈನಲ್ ಮ್ಯಾಚ್ನಲ್ಲಿ. ಇನ್ನು ವಿರಾಟ್ ಕೊಹ್ಲಿಯ ಶ್ರೇಷ್ಠ ಆಟವೂ ಕೂಡ T20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧವೇ ಬಂದಿತ್ತು. ಕೊಹ್ಲಿ ಆ ಪಂದ್ಯದಲ್ಲೇನೂ ಸೆಂಚುರಿ ಹೊಡೆದಿರಲಿಲ್ಲ. ಆದರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೊಹ್ಲಿ ಆಡಿರುವ ಎಲ್ಲಾ ಪಂದ್ಯಗಳಿಗಿಂತ ಈ ಪಂದ್ಯದ ಆಟ ಕೊಹ್ಲಿಯ ಜೀವಮಾನ ಶ್ರೇಷ್ಠ ಆಟ ಎಂದು ಹೊಗಳಿದ್ದರು. ಒನ್ಸ್ ಅಗೇನ್ ಈಗ ವಿರಾಟ್ ಕೊಹ್ಲಿ ಪಾಕಿಸ್ತಾನದ ವಿರುದ್ಧವೇ ಶತಕ ಗಳಿಸುವ ಮುಖೇನ ಭರ್ಜರಿ ಕಮ್ಬ್ಯಾಕ್ ಮಾಡಿದ್ದಾರೆ. ಅಖ್ತರ್ ಹೇಳಿದ್ದ ಭವಿಷ್ಯ ನಿಜವಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.